ನಿನ್ನೆ ವಿನಯ್ ಕುಲಕರ್ಣಿ ಅವರು ಬೆಂಗಳೂರು ಸುದ್ದಿಗೋಷ್ಠಿ ನಡೆಸ್ತಾರೆ. ಧಾರವಾಡದಲ್ಲಿ ಹಿಟ್ಲರ್ ನೋಡ್ರಿ, ಪ್ರಜಾಪ್ರಭುತ್ವ ಇದೆ. ಚುನಾಯಿತ ನಾ ಹಿಟ್ಲರ್ ಆಗಿದ್ದೆ ಅಂದ್ರೆ ಅವ್ರ ಮೊನ್ನೆ ಚುನಾವಣೆ ಒಳಗೆ ಹೆಂಗೆ ಗೆದ್ರಂತ. ನಾ ಹಿಟ್ಲರ್ ಆಗಿದ್ದೆ ಅಂದ್ರೆ ಹಿಟ್ಲರ್ ಅಂದ್ರೆ ಚುನಾವಣೆ ನಡೆಸೋದಿಲ್ಲ. ಚುನಾವಣೆ ನಡೆದಾವ. ಆನಂತರ ಅನೇಕ ರೀತಿಯಾದಂಥ ಅವ್ರವ್ರ ಆ್ಯಕ್ಟಿವಿಟಿ ಅವ್ರವ್ರು ಮಾಡ್ತಾ ಇದ್ದಾರೆ. ಹತಾಶರಾಗಿ ಮಾತನಾಡಿದ್ದಾರೆ. ಅದಕ್ಕೆ ನಾನೇನು ಉತ್ತರ ಕೊಡಲ್ಲ. ಹತಾಶತನ ಇದೆ, ಡೆಸ್ಪರೇಟ್ ಅಟೆಂಪ್ಟ್. ಸರ್, ಈಗ ಮಾವರಿಗೆ ವಯಸ್ಸಾಗಿತ್ತು, ಜೈಲಿಗೆ ಹಾಕಿದ್ರು, ಅದಾದ್ಮೇಲೆ ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ಲಿಕ್ಕೆ ಕಾರಣ ಹಿಂಗೆಲ್ಲ ಮಾತಾಡಿದ್ರು. ನೋಡ್ರಿ, ನಾನು ಅದ್ರ ಬಗ್ಗೆ ಭಾಳ ವಿವರಕ್ಕೆ ಹೋಗೋದಿಲ್ಲ. ಈ ದೇಶದಾಗ ಕೋರ್ಟ್ಗಳವ. ಕಾಂಗ್ರೆಸ್ ಪಾರ್ಟಿಗೆ ಕೋರ್ಟು ಇನ್ಸ್ಟಿಟ್ಯೂಷನ್ದಲ್ಲಿ ನಂಬಿಕೆ ಇಲ್ಲ ಅಂತ. ಟ್ರಯಲ್ ಕೋರ್ಟ್ನಿಂದ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ವರೆಗೆ ಆ ಕೇಸ್ಗಳು ನಡೆದಿದ್ದಾವೆ. ಹಾಗಾಗಿ ಹತಾಶರತನದ ಒಂದು ಪ್ರತಿಕ್ರಿಯೆ ಇದು. ಹತಾಶತನದ ಪ್ರತಿಕ್ರಿಯೆಗೆ ಜಾಸ್ತಿ ರಿಯಾಕ್ಟ್ ಮಾಡೋದು. ಹಿಂದಿ ಪ್ರಚಾರ ಸಭೆ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಸರ್. ಹಿಂದಿ ಪ್ರಚಾರ ಸಭಾ ಒಂದು ಇಂಡಿಪೆಂಡೆಂಟ್. ಮಹಾತ್ಮ ಗಾಂಧಿಯವರು ಅಧ್ಯಕ್ಷಿದ್ರು, ಹಿಂದೆ ನಮ್ಮವರು ವಿಭೂತಿ ಅನ್ನೋರು ಅಧ್ಯಕ್ಷಿದ್ರು. ಈಗ ಮತ್ತೊಂದು ಬಾಡಿ ಬಂದದ, ಅದಕ್ಕೆ ನನಗೇನು ಸಂಬಂಧ ಇಲ್ಲ. ಸರಿ, ದಿಂಗಾಲೇಶ್ವರ ಸ್ವಾಮಿಗಳು ಹೇಳ್ತಾರೆ ಜೋಶಿ ಅವರೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಫಿಕ್ಸಿದ್ದು, ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ. ನಾನು ದಿಂಗಾಲೇಶ್ವರ ಸ್ವಾಮೀಜಿಯವರ ಬಗ್ಗೆ ಆಲ್ರೆಡಿ ಹೇಳಿದ್ದೇನೆ. ನಾನು ಅದಕ್ಕೆ ಯಾವುದೇ ರಿಯಾಕ್ಷನ್ ಅನ್ನು ವ್ಯಕ್ತಪಡಿಸಲ್ಲ. ಅವರು ಹೇಳಿದ ಒಂದೊಂದು ಶಬ್ದವು ಆಶೀರ್ವಾದ. ಪ್ರತಿಸ್ಪರ್ಧಿ ಆಗ್ಲಿಕ್ಕೆ ಹೊಂಟಿದಾರ, ನಿಮ್ಮ ವಿರುದ್ಧ ಚುನಾವಣೆ ಸ್ಪರ್ಧಿಸ್ತಾ ಇದಾರ, ನಿಮ್ಮ ವಿರುದ್ಧ ಅಲಿಗೇಷನ್ಗಳನ್ನು ಮಾಡ್ತಾ ಇದಾರೆ. ನೀವು ಉತ್ತರ ಕೊಡದೇ ಇದ್ರೆ ತಪ್ಪು ಸಂದೇಶ ಹೋಗಲ್ವಾ ಅಂತ. ಅಲ್ಲ, ಉತ್ತರ ಜನ ಭಾಳ ಪ್ರಬುದ್ಧರಿದ್ದಾರೆ. ಜನರ ಆಶೀರ್ವಾದ ನನಗಿದೆ ಅನ್ನೋದು ನನಗೆ ಭರವಸೆ. ಸರ್, ಜೋಶಿ ಅವರು ಏನು ಅಭಿವೃದ್ಧಿ ಮಾಡಿಲ್ಲ, ಮೋದಿ ಅವರು ಏನು ಅಭಿವೃದ್ಧಿ ಮಾಡಿಲ್ಲ. ಕಾಂಗ್ರೆಸ್ ಯಾಕೆ ಪ್ರಚಾರ ಮಾಡ್ತೀರಿ, ಗ್ಯಾರಂಟಿ ಸಕ್ಸಸ್ ಆಗಿದೆ, ಮತ್ತೆ ಅವ್ರು ಯಾಕೆ ಪ್ರಚಾರ ಮಾಡಕತ್ತಾರ? ಟಿವಿ ಬಂದ್ ಮಾಡಿ, ಮೋದಿ ಅವ್ರು ಕರ್ನಾಟಕ ಬರಕ್ಕೆ ಹೋಗ್ಬೇಡಿ, ನಾವು ಮನೆ ಹಾಕೊಂಡಿರ್ತೀವಿ ನೋಡಿ, ಜನ ತೀರ್ಮಾನ ಮಾಡ್ತಾರೆ ಅಂತ ಹೇಳ್ತಾರೆ. ನೋಡ್ರಿ, ನಾನು ಅವರಿಗೆ ಪ್ರಚಾರ ಮಾಡಬೇಡ ಅಂತ ಹೇಳಿಲ್ಲ. ಫಸ್ಟ್ ಹೇಳಿದ್ದು ಲಾಡ್ ಸಾಹೇಬರು. ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ, ಪ್ರಚಾರ ಯಾಕೆ ಮಾಡ್ತಾರ ಅಂತ. ನಾ ಹೇಳಿದ್ದು ನೀವು ವಿಟ್ನೆಸ್ ಇದ್ದೀರಿ, ಇದಕ್ಕೆ ನೀವು ಸಾಕ್ಷಿ ಇದ್ದೀರಿ. ನಾನು ಯಾವುದೇ ರೀತಿಯಾದಂಥ ಒಂದು ಅವ್ರಿಗೆ ಪ್ರಚಾರ ಮಾಡಬೇಡ ಅಂತ ಹೇಳಿಲ್ಲ. ಅವ್ರು ಹೇಳಿದ್ರು ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ, ಮೋದಿಯವ್ರು ಪ್ರಚಾರ ಯಾಕೆ ಮಾಡ್ತಾರೆ, ಮನ್ಯಾಗ ಕೂಡಲಿ, ಟಿ ವಿ ಬಂದ್ ಮಾಡಲಿ ಅಂತ ಹೇಳಿದ್ದು ಅವ್ರು. ನಾ ಹೇಳೇನೇನ ಅವ್ರು ಹೇಳಿದಾಗ ನಾ ಹೇಳಿದೆ ನಿಮ್ಮ ಗ್ಯಾರಂಟಿ ಸಕ್ಸಸ್ ಆಗ್ಯದ ನಿಮ್ಮ ತಲೆ ಆಗದಲ್ಲ, ನೀವು ಯಾಕೆ ಪ್ರಚಾರ ಮಾಡ್ತೀರಿ ಅಂತ. ನಾ ಅವ್ರಿಗೆ ಪ್ರಚಾರ ಮಾಡಬೇಡ ಅಂತ ಹೇಳಿಲ್ಲ. ಈಗೂ ನಾ ಹೇಳ್ತೇನೆ, ನೀವು ಚಲೋ ಪ್ರಚಾರ ಮಾಡಿರಿ, ಜನ ಒಂದು ನಿಮಿಷ ಹೇಳ್ರಿ, ಜನ ತೀರ್ಮಾನ ಮಾಡಲಿ. ಆದರೆ ಕಾಂಗ್ರೆಸ್ ಪಾರ್ಟಿಯವರು ಈ ಕೋರ್ಟಿನಲ್ಲಿ ನಂಬಿಕೆ ಇಡೋದಿಲ್ಲ ಅನ್ನುವಂಥದ್ದೇನು ದುಸ್ಥಿತಿಗೆ ಬಂದಿದ್ದಾರಲ್ಲ, ಅವರು ಇನ್ನೊಂದು ಮಾತು ಹೇಳಿದ್ದಾರೆ. ನನಗೆ ಒಳಗೆ ಬಂದಿಕ್ಕೆ ಬಿಡಲಿಲ್ಲ, ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದ್ದು ನಿಮ್ಮನ್ನು ನಾವಲ್ಲ. ಮತ್ತು ಇಡೀ ಟ್ರಯಲ್ ಕೋರ್ಟ್ದಲ್ಲಿ, ಹೈಕೋರ್ಟ್ದಲ್ಲಿ, ಸುಪ್ರೀಂ ಕೋರ್ಟ್ದಲ್ಲಿ ಅವ್ರು ನಿನ್ನೆ ಹೇಳಿದ ಮೇಲೆ ನಾನು ನೋಡಿದ್ದೆ. ವಿವಿಧ ಬೆಂಚ್ಗಳು ರಿಜೆಕ್ಟ್ ಮಾಡಿ, ವಿವಿಧ ಜಡ್ಜ್ಗಳು ರಿಜೆಕ್ಟ್ ಮಾಡಿದ್ದಾರೆ. ಅರ್ಥಾತ್ ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಅವರು ಕೋರ್ಟಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಮಾತನಾಡ್ತಾ ಇಲ್ಲ. ಸರ್, ಅವ್ರು ಇನ್ನೊಂದು ಹೇಳಿದ್ದಾರೆ, ಧಾರವಾಡ ಜಿಲ್ಲೆಯಲ್ಲಿ ಲಿಂಗಾಯತರು ಬದುಕಬೇಕಂದ್ರೆ ಈ ಸರಿ ಜೋಶಿನ ಸೋಲಿಸಬೇಕು, ಒಂದು ಸೀಟ್ ಬಿಜೆಪಿ ಹಿಂದುತ್ವ ಇಲ್ಲ ನಮ್ಮ ಸುತ್ತ ಅವ್ರಿಗೂ ಗೊತ್ತದ ಹಿಂದುತ್ವದ ಮೇಲೆ ನಾವು ಗೆಲ್ತೀವಿ ಅಂತ. ಆದ್ದರಿಂದ ನಮ್ಮ ಸುತ್ತಮುತ್ತಲ ಇದ್ದಾರೆ. ಇಲ್ಲ ಮಹೇಶ್ ತೆಂಗಿನಕಾಯಿ ಅವರು ಈ ಸರ್ತಿ MLA ಆಗ್ಯಾರ. ಅವ್ರು ಯಾರು? ಅದೇ ರೀತಿ ಇಡೀ ನಮ್ಮ ಕ್ಷೇತ್ರದಲ್ಲಿರುವಂಥ 4 ಜನ ಲಿಂಗಾಯತ MLAಗಳೇ ಇದ್ದಾರೆ. ಮತ್ತು ಉಳಿದ ಎಲ್ಲ ಜನಾಂಗದ ಬೆಂಬಲವು ಅವ್ರಿಗೂ ಇದೆ, ನಮ್ಮೆಲ್ಲ MLAಗಳಿಗೆ ನಮಗೂ ಇದೆ. ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ರು. ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಈ ಗೃಹಲಕ್ಷ್ಮಿ ಯೋಜನೆ ಗ್ಯಾರಂಟಿ ಸ್ಕೀಮ್ನಿಂದ PC ಸೆಕೆಂಡರಿನಲ್ಲಿ ಹುಡುಗರು ಉತ್ತೀರ್ಣಾಗಿ ರ್ಯಾಂಕ್ ಬರಲಿಕ್ಕೆ ಇಲ್ಲ, ಅವರು ಯಾರ್ದಾರ ಮನ್ಯಾಗ ಅಕಸ್ಮಾತ್ ಮಕ್ಕಳು ಹುಟ್ಟಿದ್ರು ಸಹಿತ ನಮ್ಮ 2,000 ರೂಪಾಯಿಂದ ಹುಟ್ಟುತ್ತೆ ಅನ್ನುವಂಥ ಒಂದು ಮಾನಸಿಕತೆ ಒಳಗೆ ಇದ್ದಾರೆ ಅವರು. ನೋಡ್ರಿ, ನಾ ಹೇಳೋದು ಇಷ್ಟೇ, ಕಾಂಗ್ರೆಸ್ದವರು ಅವ್ರ ಕ್ಯಾಂಡಿಡೇಟ್ ಹಾಕಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ನನ್ನನ್ನು ಕ್ಯಾಂಡಿಡೇಟ್ ಮಾಡಿದೆ. ಉಳಿದದ್ದು ಮುಂದೆ ಏನಾಗ್ತದೆ ಆದರೆ ಅನ್ನೋದಕ್ಕೆ ಈಗ ಉತ್ತರ ಯಾಕೆ ಕೊಡಬೇಕು? ಅಲ್ಲ, ನೋಡ್ರಿ, ಚರ್ಚೆಗೆ ಯಾಕೆ ಉತ್ತರ ಕೊಡಬೇಕು? ನನ್ನ ಪಾರ್ಟಿ ಅಲ್ಲ, ನನಗೆ ಸಂಬಂಧ ಇಲ್ಲ, ನಾನು ಅದಕ್ಕೆ ಉತ್ತರ ಕೊಡಲ್ಲ. ಆದಾಗ ನೋಡೋಣ, ನಾನು ವಿಚಾರ ಮಾಡಿ ಪ್ರತಿಕ್ರಿಯೆ ಕೊಡ್ತೀನಿ. ಶಿವರಾಮ್ ಹೆಬ್ಬಾರ್ ಅವರ ಪುತ್ರ ಇವತ್ತು ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ. ಶಿವರಾಮ್ ಹೆಬ್ಬಾರ್ ಅವರೇ ಮೊನ್ನೆ ಪಾರ್ಟಿಗೆ ದ್ರೋಹ ಮಾಡಿದ್ದಾರೆ ಅಂದಮೇಲೆ ಅದೇನು ಬಹಳ ಆಶ್ಚರ್ಯದ ವಿಷಯ ಅಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.